ಸಾಯಬೇಕಿತ್ತು. ಸುಮಾರು 1 ತಿಂಗಳಿಂದ ಮನೆಯಲ್ಲಿ ಕಾಟ ಕೊಡುತ್ತಿದ್ದ ಒಂದು ಇಲಿ. ಆದರೆ ಸಾವನ್ನಪ್ಪಿದ್ದು ಆ ಇಬ್ಬರು ಅವಳಿ ಜವಳಿ ಮಕ್ಕಳು. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದಲ್ಲಿ ನಡೆದ ಈ ಘಟನೆ ಇಡೀ ನಗರವನ್ನೇ ಅಲ್ಲೋಲ ಕಲ್ಲೋಲಗೊಳಿಸಿತ್ತು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಹೌದು, ಡಿಸೆಂಬರ್ 14ನೇ ತಾರೀಕು 2023ನೇ ಇಸ್ವಿ ಸುಜಾತಾ ಕರ್ವೆ ಮತ್ತು ರಾಹುಲ್ ಕರ್ವೆ ಪ್ರತಿಷ್ಠಿತ ಸೊಸೈಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದಾರೆ. ಸುಮಾರು 10 ವರ್ಷಗಳ ಮದುವೆಯ ನಂತರ ಅವರಿಗೆ ಅವಳಿ ಜವಳಿ ಮಕ್ಕಳಾಗಿದ್ದವು. ಅವರ ಸಂಪೂರ್ಣ ಕುಟುಂಬ ತುಂಬಾ ಖುಷಿಯಲ್ಲಿತ್ತು. ಆದ್ರೆ ದುರಾದೃಷ್ಟ, ಆ ಖುಷಿ ಕೇವಲ 4 ವರ್ಷವೇ ಉಳಿದಿತ್ತು ಮಾತ್ರ. ಇದಕ್ಕೆ ಕಾರಣ ಡಿಸೆಂಬರ್ 23ರಲ್ಲಿ ನಡೆದ ಒಂದು ಭಯಾನಕ ಘಟನೆ. ಮನೆಯಲ್ಲಿ ಇಲಿಗಳ ಕಾಟ ಜಾಸ್ತಿಯಾಗಿದ್ದ ಕಾರಣ ಹಲವಾರು ಬಟ್ಟೆಗಳನ್ನ ಕತ್ತರಿಸಿ ಚಿಂದಿ ಮಾಡಿದ್ದವು ಇಲಿಗಳು. ಜೊತೆಗೆ ಮನೆಯಲ್ಲಿ ಎಸಿ, ಟಿವಿ, ವೈರ್ಗಳನ್ನ ಕಟ್ ಮಾಡಿ ಇಲ್ಲ ಸಲ್ಲದ ಜಾಗಗಳಲ್ಲಿ ದೊಡ್ಡ ರಂಪಾಟವನ್ನೇ ಮಾಡಿದ್ದವು. ಮನೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದವು. ಹೀಗಾಗಿ ಸುಜಾತಾ ಇದರಿಂದ ಬೇಸತ್ತು ತನ್ನ ಗಂಡನಿಗೆ ಇಲಿಗಳನ್ನ ಸಾಯಿಸಲು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬಂದಂತಹ ರ್ಯಾಟ್ ಕೇಕ್ ಅನ್ನ ತರಿಸಿದ್ದಾಳೆ. ಅವುಗಳನ್ನ 2 ಪೀಸ್ ಮಾಡಿ ಒಂದು ಅಡಿಗೆ ಮನೆಯಲ್ಲಿ ಹಾಗೂ ಇನ್ನೊಂದನ್ನ ಬೆಡ್ರೂಮ್ ನಲ್ಲಿ ಇಟ್ಟಿದ್ದಾಳೆ. ಆದ್ರೆ 2 ದಿನಗಳಾದರೂ ಕೂಡ ಆ ಇಲಿಗಳು ಮಾತ್ರ ಸತ್ತಿರಲಿಲ್ಲ. ಆದ್ರೆ 3ನೇ ದಿನ ಸಾಯಂಕಾಲ ಸಮಯದಲ್ಲಿ ಆ 2 ರ್ಯಾಟ್ ಕೇಕ್ಗಳು ಕಾಣಿಸಿಕೊಳ್ಳುವುದಿಲ್ಲ. ಇದರಿಂದ ಕೊಂಚ ಮಟ್ಟಿಗೆ ಸಂತೋಷಗೊಂಡ ಸುಜಾತಾ ಆ 2 ಕೇಕ್ಗಳನ್ನ ಇಲಿಗಳು ತಿಂದಿರಬಹುದು ಹಾಗೂ ಮರುದಿನವೇ ಅವು ಸಾಯುತ್ತವೆ ಅಂತ ಖಾತ್ರಿಯಾಗಿದ್ದಳು. ಆದರೆ ಅಂದೇ ರಾತ್ರಿ ಒಂದು ಮನೆಯಲ್ಲಿ ಆಘಾತ ಘಟನೆ ನಡೆದೇ ಹೋಗಿತ್ತು. ನಿಜ ಹೇಳಬೇಕೆಂದ್ರೆ ಆ 2 ಕೇಕ್ಗಳನ್ನ ಇಲಿಗಳು ತಿಂದಿರಲಿಲ್ಲ. ಬದಲಾಗಿ ತನ್ನ ಸ್ವಂತ ಅವಳಿ ಜವಳಿ ಮಕ್ಕಳು ತಿಂದು ಹಾಕಿದ್ದರು. ಇಬ್ಬರು ಮಕ್ಕಳು ಹೊಟ್ಟೆ ನೋವಿನಿಂದ ಅಸ್ವಸ್ಥಗೊಂಡು ತಕ್ಷಣವೇ ಅವರಿಬ್ಬರನ್ನ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡುವಷ್ಟರಲ್ಲಿ ಆ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದರು. ಇಬ್ಬರು ಮಕ್ಕಳು ಹೊಟ್ಟೆ ನೋವಿನಿಂದ ಸತ್ತ ನಂತರ ಆ ಸಾವಿಗೆ ತಾನೇ ಕಾರಣ ಎಂದು ಸುಜಾತಾ ಕೂಡ ಅಪಾರ್ಟ್ಮೆಂಟ್ ಮೇಲಿಂದ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಳು. ಆ ಕುಟುಂಬ ಛಿದ್ರವಾಗಿತ್ತು ಕೇವಲ ಆ 2 ಇಲಿಗಳಿಂದ. ಹೌದು, ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ಆಗಾಗ ಆಗುತ್ತಾನೆ ಇರುತ್ತೇವೆ. ಅವುಗಳ ಸುದ್ದಿ ನಾವು ಕೇಳುತ್ತಾನೆ ಇರುತ್ತೇವೆ. ಇಲಿ ಪಾಷಾಣದಿಂದ ಸಾಯುವಂತಹ ಹಲವಾರು ಘಟನೆಗಳನ್ನ ನಾವು ಕಾಣುತ್ತೇವೆ. ಹೀಗಾಗಿ ಇಲಿಗಳನ್ನ ಮನೆಯಿಂದ ಓಡಿಸಲು ಈ ವಿಷಕಾರಿ ಕೇಕ್ಗಳ ಬದಲಾಗಿ ಮನೆಯಲ್ಲಿರುವ ಕೆಲವೊಂದು ಮನೆ ಮದ್ದುಗಳಿಂದಲೇ ಅವುಗಳನ್ನ ಬಳಸಿ ಇಲಿಗಳನ್ನ ದೂರ ಇಡಬಹುದು. ಮನೆಗಳಲ್ಲಿ ಜಿರುಳೆಗಳ ಕಾಟ, ಇಲಿಗಳ ಕಾಟ ಸರ್ವೇ ಸಾಮಾನ್ಯ. ಅದರಲ್ಲೂ ಯಾವ ಮನೆ ಆಗಿರಲಿ, ಅದು ಸಿಟಿನೇ ಆಗಿರಲಿ, ಹಳ್ಳಿನೇ ಆಗಲಿ, ಇಲಿಗಳ ಕಾಟ ಹೇಳೋದೇ ಬೇಡ. ಮನೆಯಲ್ಲಿ ಯಾವುದೇ ವಸ್ತು ಸರಿಯಾಗಿ ಇರೋದಿಲ್ಲ. ಅಡುಗೆ ಮನೆಯಿಂದ ಹಿಡಿದು ಫೈಬರ್ ವಸ್ತುಗಳನ್ನ ಇಲಿ ಕಚ್ಚಿ ಚಿಂದಿ ಮಾಡಿಬಿಡುತ್ತದೆ. ಮನೆಯಲ್ಲಿ ಹಲವಾರು ರಂಧ್ರಗಳನ್ನ ಕೊರೆದು ದೊಡ್ಡ ರಾದ್ದಾಂತವನ್ನೇ ಮಾಡುತ್ತವೆ. ಬಟ್ಟೆಗಳನ್ನ ಚಿಂದಿ ಮಾಡುತ್ತವೆ, ಕೇಬಲ್ಗಳನ್ನ ಕಟ್ ಮಾಡುತ್ತವೆ. ಈ ರೀತಿ ಮನೆಯಲ್ಲಿ ದೊಡ್ಡ ಸಮಸ್ಯೆನೇ ತಂದು ಬಿಡುತ್ತದೆ. ಇಲಿಗಳ ಕಾಟದಿಂದ ಮುಕ್ತಿ ಪಡೆಯಲು ಮನೆಯವರು ಸಾಕಷ್ಟು ಪ್ರಯತ್ನ ಪಡುತ್ತಾರೆ. ಕೆಲವರು ಇಲಿ ಹಿಡಿಯಲು ಪಂಜರ ತಂದಿಟ್ಟಿದರೆ, ಇನ್ನು ಕೆಲವರು ಇಲಿಯ ಪಾಷಾಣವನ್ನ ತಂದಿರುತ್ತಾರೆ. ಆದ್ರೆ ಇಲಿಯ ಕಾಟ ಮಾತ್ರ ತಪ್ಪುವುದಿಲ್ಲ. ಆದ್ರೆ ಇವುಗಳಿಗಿಂತ ಒಳ್ಳೆಯ ಕೆಲವೊಂದು ಟಿಪ್ಸ್ಗಳು ನಿಮಗೆ ಸಹಾಯ ಮಾಡಬಹುದು ಸ್ನೇಹಿತರೆ. ಆದಷ್ಟು ಇಲಿಯ ಪಾಷಾಣವನ್ನ ಮನೆಯಲ್ಲಿ ತಂದಿಡುವುದನ್ನ ತಪ್ಪಿಸಬೇಕು. ಯಾಕಂದ್ರೆ ಇಂತಹ ದುರ್ಘಟನೆಗಳನ್ನ ನೀವು ತಪ್ಪಿಸಬಹುದು. ಲವಂಗದ ಎಲೆ. ಹೌದು, ಲವಂಗದ ಎಲೆಗಳನ್ನ ಅಡಿಗೆ ಮನೆಯಲ್ಲಿ ಸೇರಿಸಿದರೆ ನೀವು ಇಲಿಗಳಿಗೆ ಭಯಪಡಬೇಕಾಗಿಲ್ಲ. ಏಕೆಂದ್ರೆ ಇದರ ಸಹಾಯದಿಂದ ನೀವು ಮನೆಯಲ್ಲಿರುವ ಇಲಿಗಳನ್ನ ಒಂದೇ ಬಾರಿಗೆ ಹೊರಹಾಕಬಹುದು. ಲವಂಗದ ಎಲೆಗಳನ್ನ ತುಂಡಾಗಿ ಮಾಡಿ ಇಲಿಗಳು ಓಡಾಡುವ ಜಾಗ ಬಳಿ ಇರಿಸಿ. ನೀವು ನಂಬಲು ಸಾಧ್ಯವಾಗುವುದಿಲ್ಲ. ಈ ಎಲೆಗಳನ್ನ ಇರಿಸುವುದರಿಂದ ಇಲಿಗಳು ನಿಮ್ಮ ಮನೆಯನ್ನ ಬಿಟ್ಟು ತಾನೇ ಓಡಿ ಹೋಗುತ್ತವೆ. ದಾಲ್ಚಿನ್ನಿ. ಹೌದು, ಇಲಿಗಳು ದಾಲ್ಚಿನ್ನಿಯ ಬಲವಾದ ವಾಸನೆಯನ್ನ ದೀರ್ಘಕಾಲ ಸಹಿಸುವುದಿಲ್ಲ ಮತ್ತು ತಮ್ಮ ರಂಧ್ರಗಳಿಂದ ಹೊರಬಂದ ನಂತರ ಅದರಿಂದ ಓಡಿ ಹೋಗಲು ಪ್ರಾರಂಭಿಸುತ್ತವೆ. ಹೀಗಾಗಿ ಮನೆಯಲ್ಲಿ ಇಲಿಗಳು ಓಡಾಡುವ ಜಾಗದಲ್ಲಿ ಬೀಲೆಗಳಲ್ಲಿ ದಾಲ್ಚಿನ್ನಿಯನ್ನ ಇಟ್ಟು ನೋಡಿ. ಇಲ್ಲವಾದರೆ ನಿಮ್ಮ ಮನೆಯ ಸುತ್ತಲೂ ದಾಲ್ಚಿನ್ನಿಯ ಪುಡಿಯನ್ನು ಕೂಡ ನೀವು ಸಿಂಪಡಿಸಬಹುದು. ಅಥವಾ ದಾಲ್ಚಿನ್ನಿಯ ಎಣ್ಣೆಯ ಹಲವಾರು ಹನಿಗಳನ್ನ ನೀರಿನಲ್ಲಿ ಬೆರೆಸಿ ನಿಮ್ಮ ಮನೆಯ ಸುತ್ತಲೂ ಸಿಂಪಡಿಸಿ.
ಕರಿಮೆಣಸು. ಕರಿಮೆಣಸಿನ ಕಟುವಾದ ರುಚಿ ಮತ್ತು ಬಲವಾದ ವಾಸನೆಯಿಂದ ಇಲಿಗಳು ಅವುಗಳ ಸುತ್ತಲೂ ಅಲೆದಾಡಲು ಇಷ್ಟಪಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಇಲಿಗಳ ಓಡಾಟದಿಂದ ನಿಮಗೆ ತೊಂದರೆಯಾದರೆ ಮನೆಯ ಮೂಲೆಗಳಲ್ಲಿ 2-3 ಮೆಣಸಿನಕಾಳುಗಳನ್ನ ಇರಿಸಿ ಅಥವಾ ಕರಿಮೆಣಸಿನ ಪುಡಿಯನ್ನ ನೀರಿನೊಂದಿಗೆ ಕುದಿಸಿ ಅಡಿಗೆ ಮನೆಯಲ್ಲಿ ಸಿಂಪಡಿಸಿ. ಇದರಿಂದ ಇಲಿಗಳು ಓಡಿ ಹೋಗುತ್ತವೆ. ಕೆಂಪು ಮೆಣಸು. ಇಲಿಗಳನ್ನು ಓಡಿಸಲು ನೀವು ಕೆಂಪು ಮೆಣಸಿನಕಾಯಿಯನ್ನು ಸಹ ಬಳಸಬಹುದು. ಇದಕ್ಕಾಗಿ ಸ್ಪ್ರೇ ಬಾಟಲಿನಲ್ಲಿ ನೀರು ತುಂಬಿಸಿ ಅದರಲ್ಲಿ 4-5 ಚಮಚ ಮೆಣಸಿನ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಆಗ ಅದನ್ನು ಮನೆಯ ಪ್ರತಿಯೊಂದು ಮೂಲೆಗಳಲ್ಲಿ ಮತ್ತು ಇಲಿಗಳ ಬೀಲೆಗಳ ಬಳಿ ಸಿಂಪಡಿಸಿ. ಹೀಗೆ ಮಾಡುವುದರಿಂದ ಇತರ ಕೀಟಗಳು ಮನೆಯಿಂದ ಹೊರಗೆ ಹೋಗುತ್ತವೆ. ಮನೆಯಲ್ಲಿ ಇಲಿಗಳ ಕಾಟವಿದ್ದರೆ ಬೆಳ್ಳುಳ್ಳಿಯನ್ನ ನೀರಿನಲ್ಲಿ ನೆನೆಸಿಟ್ಟು ಬಳಿಕ ಆ ನೀರನ್ನ ಮನೆಯ ಮೂಲೆಗಳ ಸಂದಿಯಲ್ಲಿ ಸಿಂಪಡಿಸಿದರೆ ಇಲಿಗಳು ಅತ್ತ ಸುಳಿಯುವುದೇ ಇಲ್ಲ. ಪುದೀನಾ ಸ್ಪ್ರೇ. ಪುದೀನಾ ಸ್ಪ್ರೇ ಇಲಿಗಳನ್ನ ದೂರವಿಡಲು ಪರಿಣಾಮಕಾರಿ ಮಾರ್ಗವಾಗಿದೆ. ಇಲಿಗಳು ಅದರ ವಾಸನೆಯನ್ನು ಇಷ್ಟಪಡುವುದಿಲ್ಲ. ಈ ಕಾರಣದಿಂದಾಗಿ ಅವು ತಕ್ಷಣ ಆ ಜಾಗದಿಂದ ಓಡಿ ಹೋಗುತ್ತವೆ. ನಿಮ್ಮ ಮನೆಯಲ್ಲಿ ಹೆಚ್ಚು ಇಲಿಗಳಿದ್ದರೆ ಅವುಗಳ ಮೇಲೆ ಪುದೀನಾ ಸ್ಪ್ರೇ ಮಾಡಿ. ಕ್ರಮೇಣ ಎಲ್ಲಾ ಇಲಿಗಳು ಮಾಯ ಹೋಗೋದನ್ನ ನೀವು ನೋಡಬಹುದು. ಕಡಲೆ ಹಿಟ್ಟಿನೊಂದಿಗೆ ತಂಬಾಕು ಮಿಶ್ರಣ. ಇಂದಿನ ಕಾಲದಲ್ಲಿ ತಂಬಾಕಿನ ಬಳಕೆ ಗಮನಾರ್ಹ ಹೆಚ್ಚಾಗಿದೆ. ಆದ್ರೆ ಇದು ಆರೋಗ್ಯಕ್ಕೆ ಹಾನಿಕರ. ಆದ್ರೆ ಮನೆಯಲ್ಲಿ ಇಲಿಗಳಿಂದ ನೀವು ತೊಂದರೆಗೀಡಾಗಿದ್ದರೆ ಅದು ನಿಮಗೆ ಸಹಾಯ. ಅದು ಹೇಗೆ ಅಂತೀರಾ? ತಂಬಾಕಿನಲ್ಲಿ ಅನೇಕ ಮಾದಕ ವಸ್ತುಗಳಿವೆ. ಈ ಕಾರಣದಿಂದ ಇಲಿಗಳು ಅದನ್ನ ತಿಂದ ನಂತರ ಅಸಮಾಧಾನಗೊಳ್ಳುತ್ತವೆ ಮತ್ತು ಮನೆಯಿಂದ ಹೊರಗೆ ಓಡಿ ಹೋಗುತ್ತವೆ. ಇಲಿಗಳು ಇದನ್ನ ತಿನ್ನಲು ಅದನ್ನು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ತುಪ್ಪದೊಂದಿಗೆ ಬೆರೆಸಿ ಅವುಗಳು ತಿನ್ನುವ ಜಾಗದಲ್ಲಿ ಇರಿಸಿ. ನಂತರ ಎಲ್ಲಾ ಇಲಿಗಳು ಏಕಕಾಲಕ್ಕೆ ಹೇಗೆ ಓಡುತ್ತವೆ ಅನ್ನೋದನ್ನ ನೀವೇ ನೋಡಬಹುದು. ಕರ್ಪೂರ. ಪುದೀನ ಹಾಗೆಯೇ ಇಲಿಗಳು ಕರ್ಪೂರದ ವಾಸನೆಯನ್ನ ಇಷ್ಟಪಡುವುದಿಲ್ಲ. ಇದು ಅವುಗಳಿಗೆ ಉಸಿರುಗಟ್ಟುವಂತೆ ಮಾಡುತ್ತವೆ. ಹೀಗಾಗಿ ಇಲಿಗಳನ್ನ ತೊಡೆದು ಹಾಕಲು ಕರ್ಪೂರದ ತುಂಡುಗಳನ್ನ ಮನೆಯ ಮೂಲೆಗಳಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಇಲಿಗಳು ಮನೆಯನ್ನ ಓಡಿ ಹೋಗುತ್ತವೆ. ಯಾಂತ್ರಿಕ ಟ್ರ್ಯಾಪ್. ಹೌದು, ಮನೆಯೊಳಗೆ ಮಾತ್ರ ಬಳಕೆ ಮಾಡಬಹುದಂತಹ ಯಾಂತ್ರಿಕ ಟ್ರ್ಯಾಪ್ಗಳನ್ನ ನೀವು ಬಳಕೆ ಮಾಡಬಹುದು. ಇದು ಹಳೆಯ ಫ್ಯಾಷನ್ ಎನಿಸಬಹುದು, ಆದರೆ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಇಲ್ಲಿ ಓಡಾಡುವ ಜಾಗದಲ್ಲಿ ಈ ಸಲಕರಣೆಗಳನ್ನು ಇಟ್ಟರೆ ಸಾಕು, ಇಲಿಗಳು ಇದರಲ್ಲಿ ಸಿಕ್ಕು ಇವುಗಳನ್ನ ನೀವು ಮನೆಯಿಂದ ಹೊರಗೆ ಹಾಕಬಹುದು. ಆದ್ರೆ ಏನೇ ಇರಲಿ, ಹೇಗೆ ಇರಲಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಆದಷ್ಟು ನೀವು ಇಲಿ ಪಾಷಾಣವನ್ನ ಕಡಿಮೆ ಬಳಸುವುದನ್ನ ಪ್ರಯತ್ನ ಮಾಡಿ. ಯಾಕಂದ್ರೆ ಈ ಪಾಷಾಣವನ್ನ ಬಳಸುವುದು ತುಂಬಾ ಡೇಂಜರಸ್ ಆಗಿರುತ್ತದೆ. ಆದ್ರೆ ಈ ಮೇಲೆ ಹೇಳಿದ ಕೆಲವೊಂದು ಉದಾಹರಣೆಗಳನ್ನ ಬಳಸುವುದು ಉತ್ತಮ. ದುರಾದೃಷ್ಟ, ನಮ್ಮ ಜನರಿಗೆ ಈ ಮೇಲೆ ಹೇಳಿದ ಕೆಲವೊಂದು ಟಿಪ್ಸ್ಗಳು ಗೊತ್ತೇ ಇರುವುದಿಲ್ಲ. ಹೀಗಾಗಿ ಅವರು ಈಗಲೂ ಮಾರುಕಟ್ಟೆಯಿಂದ ಹೊಸದಾಗಿ ಬಂದಿರುವ ಇಲಿ ಪಾಷಾಣವನ್ನೇ ತಂದು ಬಳಸುತ್ತಾರೆ. ಇದರಿಂದ ಹಲವಾರು ದುರ್ಘಟನೆಗಳು ಮನೆಯಲ್ಲಿ ಆಗುತ್ತಾನೆ ಇವೆ. ಇನ್ನೊಂದು ಇಂತಹದೇ ಒಂದು ಘಟನೆ ಇತ್ತೀಚೆಗೆ ಚೆನ್ನೈನಲ್ಲಿ ಕೂಡ ನಡೆದಿದೆ. ಮನೆಯಲ್ಲಿ ಇಲಿ ಕಾಟ ಹೆಚ್ಚಿದೆ ಎಂದು ಪೋಷಕರು ರೂಮಿನಲ್ಲಿ ಇಲಿ ಪಾಷಾಣವನ್ನಿಟ್ಟು ಮಲಗಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಇಲಿಗಳ ಬದಲು 2 ಮಕ್ಕಳು ಕೊನೆಯುಸಿರುಳಿದಿರುವ ಹೃದಯ ವಿದ್ರಾವಕ ಘಟನೆ ವರದಿಯಾಗಿದೆ. ಚೆನ್ನೈನಲ್ಲಿ ನಡೆದ ಈ ಘಟನೆ ರಾತ್ರಿ ಇಲಿ ಪಾಷಾಣವನ್ನ ಪುಡಿ ರೂಪದಲ್ಲಿ ಆ ರೂಮಿನಲ್ಲಿ ಪೋಷಕರು ಇರಿಸಿದ್ದಾರೆ. ಚೆನ್ನೈನ ಹೊರವಲಯದಲ್ಲಿರುವ ಕುದ್ರೂತಿನ ಮನಂಚೇರಿ ಪ್ರದೇಶದ ಅಪಾರ್ಟ್ಮೆಂಟ್ ಕಟ್ಟಡದಲ್ಲಿ ಈ ಘಟನೆ ನಡೆದಿದೆ. ಮನೆಯಲ್ಲಿ ಇಲಿ ಕಾಟ ಹೆಚ್ಚಿದೆ ಎಂದು ಪೋಷಕರು ರೂಮಿನಲ್ಲಿ ಇಲಿ ಪಾಷಾಣವನ್ನಿಟ್ಟು ಮಲಗಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಅವರ 2 ಮಕ್ಕಳು ಕೊನೆಯುಸಿರೆಳೆದಿದ್ದಾರೆ. 4 ಕುಟುಂಬದ ಸದಸ್ಯರು ಕೋಣೆಯಲ್ಲಿ ಇಲಿ ವಿಷವನ್ನ ಪುಡಿ ಮಾಡಿಟ್ಟು ಮಲಗಿದ್ದಾರೆ. ಫ್ಯಾನ್ ನಿಂದಾಗಿ ಹಾಗೂ ಎಸಿಯಿಂದಾಗಿ ಆ ಪುಡಿಯನ್ನು ಅವರು ಗಾಳಿಯ ಮೂಲಕ ಉಸಿರಾಡಿದ್ದ ಕಾರಣ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಮರುದಿನ ಅಕ್ಕಪಕ್ಕದ ಮನೆಯವರು ಗಿರಿಧರ್ ಹಾಗೂ ಪವಿತ್ರ ಹಾಗೂ 1 ವರ್ಷದ ಮಗ ಮತ್ತು 6 ವರ್ಷದ ಮಗನನ್ನ ಆಮೇಲೆ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಎಲ್ಲರೂ ವಾಂತಿ ಮಾಡಿಕೊಂಡಿರುವುದು ಗೊತ್ತಾಗಿದೆ. ಮಗ ಸಾಯಿ ಸುದರ್ಶನ್ ಮತ್ತು ಮಗಳು ವಿಶಾಲಿನಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಗಂಡ ಹೆಂಡತಿ ಗಿರಿಧರ್ ಮತ್ತು ಪವಿತ್ರ ಅವರ ಸ್ಥಿತಿ ಕೂಡ ಚಿಂತಾಜನಕವಾಗಿ ಅವರು ಹೇಗೋ ಬದುಕಿ ಉಳಿದಿದ್ದಾರೆ. ಘಟನೆ ಕುರಿತು ಕಂದ್ರುತ್ತೂರು ಪೊಲೀಸರು ವಿಚಾರಣೆ ಕೂಡ ಮಾಡಿದಾಗ ಗೊತ್ತಾಗಿದ್ದು, ಕೀಟ ನಿಯಂತ್ರಕ ಕಂಪನಿಯ ಸಿಬ್ಬಂದಿ ಈ ವಿಷಯವನ್ನ ಹಾಕಿದ್ದರು ಎಂದು ಗೊತ್ತಾಗಿದೆ. ಈ ಇಲಿ ವಿಷಯವನ್ನು ಪುಡಿಯ ರೂಪದಲ್ಲಿ ಇರಿಸಿದ್ದರು. ಮುಚ್ಚಿದ ಹವಾನಿಯಂತ್ರಣ ಕೊಠಡಿಯಾಗಿದ್ದ ಕಾರಣ ಆ ವಿಷ ಇಡೀ ರೂಮ್ ಅನ್ನೇ ಆಕ್ರಮಿಸಿತ್ತು. 4 ರಾತ್ರಿ ಇಡೀ ತಿಳಿಯದೆ ಈ ವಿಷಗಾಳಿಯನ್ನ ಉಸಿರಾಡಿದ್ದಾರೆ. ಮಕ್ಕಳು ಚಿಕ್ಕವರಾಗಿದ್ದ ಕಾರಣ ಅವರಿಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದರು.
ನೋಡಿದಿರಾ ಸ್ನೇಹಿತರೆ, ಏನೆಲ್ಲ ದುರ್ಘಟನೆಗಳು ಈ ಇಲಿ ಪಾಷಾಣದಿಂದ ಆಗುತ್ತವೆ ಅನ್ನುವುದನ್ನ ನೀವು ಕೂಡ ಅರಿಯಬೇಕು. ಇಲ್ಲವಾದರೆ ನಿಮಗೂ ಕೂಡ ಇಂತಹದೇ ಪರಿಸ್ಥಿತಿ ಬರಬಹುದೆಂದು ನನ್ನ ಅನಿಸಿಕೆ. ದಯವಿಟ್ಟು ನಾನು ಹೇಳಿದ ಕೆಲವೊಂದು ಇಲಿಯ ಓಡಿಸುವ ಟಿಪ್ಸ್ ಗಳನ್ನ ಬಳಸಿ ಹಾಗೂ ಇಲಿಗಳನ್ನ ಕೂಡ ಓಡಿಸಿ ಹಾಗೂ ನೀವು ಕೂಡ ಆರೋಗ್ಯವಾಗಿರಿ ಅನ್ನುವುದೇ ನಮ್ಮ ಇಚ್ಛೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.